ಹಾಯ್. ಹಿಂದೆ ಒಂದು ಕಥೆನಲ್ಲಿ ನಾನು ನಿನಗೆ ಗಣಪತಿ ತುಂಬ ತಿಂಡಿಯೆಲ್ಲ ತಿಂದ್ಬಿಟ್ಟು ದಪ್ಪ ಹೊಟ್ಟೆ ಮಾಡಿಕೊಂಡು ಅದ್ರ ಸುತ್ತ ಒಂದು ಹಾವು ಬಿಗಿದ್ಕೊಂಡ್ಬಿಟ್ಟು ಇಲಿ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದ. ಆವಾಗ ಚಂದ್ರ ಅವನನ್ನು ನೋಡಿ ಗೊಳ್ಳಂತ ನಕ್ಬಿಟ್ಟ, ಅಪಹಾಸ್ಯ ಮಾಡಿಬಿಟ್ಟ. ಅದಕ್ಕೆ ಕೋಪ ಮಾಡಿಕೊಂಡು ಗಣಪತಿ ಏನು ಮಾಡ್ತಾನೆ, ಚಂದ್ರಂಗೆ ಶಾಪ ಕೊಟ್ಬಿಡ್ತಾನೆ, ಯಾರೂ ಅವನನ್ನು ನೋಡೋ ಹಾಗೇ ಇಲ್ಲ ಅಂತ. ಕೊನೆಗೆ ಎಲ್ಲ ದೇವಾನುದೇವತೆಗಳೆಲ್ಲ ಬಂದು ಬೇಡ್ಕೊಂಡ್ಮೇಲೆ, ಸರಿ ಇವತ್ತಿಂದ ಭಾದ್ರಪದ ಶುಕ್ಲ ಚತುರ್ಥಿ ಯಾವತ್ತು ನನ್ನ ಹುಟ್ಟಿದ ಹಬ್ಬನೋ ಅವತ್ತೊಂದು ದಿವಸ ಯಾರೂ ಚಂದ್ರನ್ನ ನೋಡೋ ಹಾಗಿಲ್ಲ ಅಂತ ಹೇಳಿ ಕೊನೆಗೆ ಶಾಪದ ಪ್ರಮಾಣನ ಕಡಿಮೆ ಮಾಡ್ತಾನೆ. ಆದರೂ ಚಂದ್ರಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ದೊಡ್ಡ ತಪ್ಪು ಮಾಡಿದೆ. ಅಂಥ ಗಣೇಶನ್ನ ಎಲ್ಲರಿಗೂ ಎಷ್ಟು ಪ್ರೀತಿಯಿಂದ ಕಾಣ್ತಾನೆ, ಎಲ್ಲರ ಜೊತೆನೂ ಎಷ್ಟು ಚೆನ್ನಾಗಿರ್ತಾನೆ. ಅವನನ್ನು ನೋಡಿ ನಾನು ಹಾಸ್ಯ ಮಾಡಬಾರ್ದಾಗಿತ್ತು. ಹಾಸ್ಯ ಮಾಡಿದ್ದಕ್ಕೆ ಅವನ ಶಾಪನೇನೋ ಕಡಿಮೆ ಮಾಡ್ದ, ಆದರೆ ಗಣಪತಿ ಜೊತೆ ನಾನು ಜಗಳ ಕಟ್ಕೊಂಡಂಗಾಯ್ತಲ್ಲ. ಯಾರಾದರೂ ಆಗಲಿ, ನೀನು ಅಷ್ಟೇ ಅಲ್ವಾ, ಯಾವ ಫ್ರೆಂಡ್ ಜೊತೆಗೂ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕಲ್ವಾ. ಚಂದ್ರಂಗೂ ಹಾಗೆ ಆಗುತ್ತೆ, ತುಂಬ ಬೇಜಾರಾಗ್ಬಿಡುತ್ತೆ. ಆವಾಗ ದೇವತೆಗಳೆಲ್ಲ ಹೇಳ್ತಾರೆ, ನೀನು ಗಣಪತಿನ ಪೂಜೆ ಮಾಡು, ತಪಸ್ ಮಾಡು. ಗಣಪತಿ ತುಂಬ ಸುಲಭವಾಗಿ ಒಲಿತಾನೆ, ಅವನು ಹೆಚ್ಚಿಗೆ ಏನೂ ಇಷ್ಟಪಡಲ್ಲ, ಏನೂ ಕೇಳಲ್ಲ ಅಂತ. ಆವಾಗ ಚಂದ್ರನುವೆ ಗಣಪತಿನ ಕುರಿತು ತಪಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಗಣಪತಿ ಗಜಾನನ ಅಂತ ಹೇಳಿ ಅವನ ಹೆಸರನ್ನೇ ಹೇಳ್ಕೋತಾ ತುಂಬ ದಿವಸ ಕೂತಿರ್ತಾನೆ. ನಿನಗೂ ಅಷ್ಟೇ, ಯಾವಾಗಲಾದರೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತಲ್ಲ, ಅವಾಗ ಏನು ಮಾಡ್ತೀಯಾ? ಗಜಾನನ ಗಜಾನನ ಅಂತನೋ, ನಿಂಗೆ ಯಾವ ಹೆಸರು ಇಷ್ಟನೋ, ಗಣೇಶ ಅಂತನೋ, ಗಣಪತಿ ಅಂತನೋ, ಗಣಪ್ಪ ಅಂತನೋ, ನಿಂಗೆ ಯಾವ ಹೆಸರು ಇಷ್ಟ ಆಗುತ್ತೋ ಆ ಹೆಸರಿಂದ ಅವನನ್ನು ಪದೇ ಪದೇ ಕರಿತಾ ಇರು. ಎಲ್ಲೂ ಹೋಗಿರಲ್ಲ, ನಿನ್ನ ಒಳಗೇ ಕೂತ್ಕೊಂಡವನು ನೀನೇನೇನು ಮಾಡ್ತೀಯ ಅಂತ ನೋಡ್ತಾ ಇರ್ತಾನಲ್ಲ, ಅವನೇ ನಿಂಗೆ ಅವಾಗ ಸಮಾಧಾನ ಮಾಡ್ತಾನೆ. ಹಾಂ, ಚಂದ್ರಂಗೂ ಹಾಗೆ ಆಯಿತು. ಅವನು ಕೂತ್ಕೊಂಡು ತಪಸ್ ಮಾಡ್ತಿದ್ದ ಅಲ್ವಾ. ಸ್ವಲ್ಪ ಹೊತ್ತಾದಮೇಲೆ ಗಣೇಶ ಅಲ್ಲಿಗೆ ಬರ್ತಾನೆ. ಬಂದಾಗ ಚಂದ್ರ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟು, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಎಲ್ಲ ದೇವತೆಗಳು ಬಂದು ಕೇಳ್ಕೊಂಡ್ರು, ನೀನೇನೋ ಶಾಪನ ಕಡಿಮೆ ಮಾಡಿದೆ, ಆದರೆ ನಾನು ನಿನ್ನ ಎದುರಿಗೆ ಬರಲಿಲ್ಲ. ನಿನ್ನ ಎದುರಿಗೆ ಬಂದ್ಬಿಟ್ಟು ನಾನು ಕ್ಷಮಾಪಣೆ ಕೇಳಬೇಕಾಗಿತ್ತು. ನಾನು ನಿನ್ನ ಜೊತೆ ಫ್ರೆಂಡ್ ಆಗಿರಬೇಕು, ನಾವಿಬ್ಬರೂ ಸ್ನೇಹಿತರಾಗಿರಬೇಕು ಅಂತ ಚಂದ್ರ ಕೇಳ್ಕೊತಾನೆ. ಆವಾಗ ಗಣೇಶ ಅಲ್ವ ಅವನು ಯಾರ ಮೇಲಾದರೂ ಕೋಪ ಮಾಡ್ಕೊಳಕ್ಕೆ ಸಾಧ್ಯನಾ? ಅವನು ಎಲ್ಲರೂ ಬೇಕಾದವರೇನೆ, ಅದಕ್ಕೆ ಎಲ್ರಿಗೂ ಅವನನ್ನು ಕಂಡ್ರೆ ಅಷ್ಟೊಂದು ಇಷ್ಟ. ಅವನವಾಗ ಚಂದ್ರಂಗೆ ಏನು ವರ ಕೊಡ್ತಾನೆ ಗೊತ್ತಾ? ನಿನಗೆ ಗೊತ್ತಾ? ಅಪ್ಪ ಅಮ್ಮನ್ನ ಕೇಳಿ ನೋಡು, ಅವರು ಈ ವರಸಿದ್ಧಿ ವಿನಾಯಕ ಅಂತ ಭಾದ್ರಪದ ಮಾಸದಲ್ಲಿ ಗಣೇಶನ ಹಬ್ಬ ಅಂತ ಮಾಡ್ತಾರಲ್ಲ, ಅದೇ ಥರ ಕೆಲವರು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಅಂತ ಒಂದು, ಅಂದರೆ ಪ್ರತಿ ತಿಂಗಳು ಪ್ರತಿ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ಥಿ ದಿವಸ ಏನು ಮಾಡ್ತಾರೆ, ಸಂಕಷ್ಟ ಚತುರ್ಥಿ ಅಂತ ಬೆಳಗ್ಗೆಯಿಂದ ಉಪವಾಸ ಆಗಿದ್ದು ರಾತ್ರಿ ಹೊತ್ತಿಗೆ ಗಣಪತಿ ಪೂಜೆ ಮಾಡ್ತಾರೆ. ಆಗ ಒಂದು ವಿಶೇಷ ಗೊತ್ತಾ ನಿಂಗೆ? ಅವರು ಎಲ್ಲ ಗಣಪತಿ ಪೂಜೆ ಮುಗಿದ ಮೇಲೆ ಗಣಪತಿ ಪ್ರಸಾದ ತಗೊಂಡು ಊಟ ಮಾಡಬೇಕು ಅಂತಂದರೆ ಚಂದ್ರ ದರ್ಶನ ಆಗೋ ತನಕ ಕಾಯ್ಬೇಕು. ಅಂದರೆ ಚಂದ್ರ ಹುಟ್ಟೋ ತನಕನೂ ಕಾದು ಮನೆಯಿಂದ ಹೊರಗಡೆ ಹೋಗಿ ಚಂದ್ರ ಬಂದಿದ್ದಾನ ಅಂತ ಹೇಳಿ ಚಂದ್ರನ ನೋಡ್ಕೊಂಬಂದು, ಅಂದರೆ ಚಂದ್ರನ ದರ್ಶನ ಮಾಡ್ಕೊಂಬಂದು ಅವನನ್ನು ನೋಡ್ಕೊಂಬಂದು ಆಮೇಲೆ ಊಟ ಮಾಡಬೇಕು. ಬರೀ ಗಣೇಶನ ಪೂಜೆ ಮಾಡಿ ಹಾಗೆ ಊಟ ಮಾಡಿಬಿಟ್ರೆ ಗಣೇಶ ಒಪ್ಪದಿಲ್ಲ. ಅದಕ್ಕೋಸ್ಕರನೇ ಚಂದ್ರಂಗೆ ಒಂದು ವಿಶೇಷವಾದ ವರ ಕೊಟ್ಟಿದ್ದಾನೆ ಗಣೇಶ. ಪ್ರತಿ ಸಂಕಷ್ಟ ಚತುರ್ಥಿ ದಿವಸನೂ ಪೂಜೆ ಮಾಡಿದವರು ಹೊರಗಡೆ ಬಂದು ಚಂದ್ರನ ದರ್ಶನ ಮಾಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಮೊದಲೇನು ಹೇಳಿದ್ದ? ಶಾಪ ಕೊಟ್ಟಾಗ ಯಾರೋ ಅವನನ್ನು ನೋಡೋ ಹಾಗೇ ಇಲ್ಲ ಅಂದ್ಬಿಟ್ಟಿದ್ದ. ಈಗ ಅದೇ ಚಂದ್ರನ್ನ ಎಲ್ಲರೂ ನೋಡಿ ಆಮೇಲೆ ಊಟ ಮಾಡಬೇಕು ಅಂತ ಹೇಳಿ ಗಣೇಶ ಒಂದು ರೂಲ್ಸ್ ಮಾಡಿಬಿಡ್ತಾನೆ. ಆವಾಗ ಚಂದ್ರಂಗೂ ತುಂಬ ಖುಷಿಯಾಗತ್ತೆ. ಅಟ್ಲೀಸ್ಟು
ಒಂದು ದಿವಸ ನನಗೆ ಶಾಪ ಇದ್ದರೂ ಸಹ ಪ್ರತಿ ತಿಂಗಳು ಜನ ನನ್ನನ್ನು ನೋಡಿನೇ ಗಣೇಶನ ಪೂಜೆ ಮಾಡಿದವರೆಲ್ಲ ನನ್ನನ್ನು ನೋಡಿ ಆಮೇಲೆ ಊಟ ಮಾಡ್ತಾರಲ್ಲ, ವಾವ್ ಅಂತ ಹೇಳಿ ಚಂದ್ರಂಗೂ ಅವಾಗ ತುಂಬ ಖುಷಿಯಾಗತ್ತೆ. ಎಷ್ಟು ಒಳ್ಳೆಯವನಲ್ವಾ ಗಣೇಶ. ಅವನು ಏನೇ ಶಾಪ ಕೊಟ್ಟರು ಸಹ ಯಾರಿಗಾದರೂ ಬೇಜಾರಾಯಿತು ಅಂತಂದರೆ ಕೂಡಲೇ ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾನೆ. ನಿಂಗೂ ಹಾಗೆ, ನಿಂಗೆ ಯಾವಾಗ ಬೇಜಾರಾದರೂ ಗಣೇಶ ಅಂತ ಸುಮ್ಮನೆ ಕರೆದ್ರೆ ಸಾಕು, ಅವನಲ್ಲೇ ಇರ್ತಾನೆ, ನಿನ್ನ ಜೊತೆಗೇ ಇರ್ತಾನೆ. ಮಲ್ಕೋತೀಯಾ? ಈಗ ಗಣಪತಿ ಕನ್ಸಲ್ಲಿ ಬರ್ತಾನೆ ನಿಂಗೆ. ಆ ಹಾ 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 ಹಾ